ಅಮ್ಮ ನಾಳೆಯಿಂದ ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗ್ಬಿಡಿ. ಡ್ರೈವಿಂಗ್ ಕ್ಲಾಸ್ನ ಶುರು ಮಾಡೇ ಬಿಡೋಣ. ಸುಬಸ್ಯ ಶೀಘ್ರಂ. ಒಳ್ಳೆ ಕೆಲಸನ ಯಾವತ್ತೂ ತಡ ಮಾಡಬಾರ್ದು. 1 ತಿಂಗಳಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡು ಜೀ ಅಂತ ಇಡೀ ಬೆಂಗಳೂರೇ ಸುತ್ತಾಡ್ಬೋದು ನೀವು. ಯಾರಿಗೂ ಕಾಯ್ಬೇಕಾಗಿಲ್ಲ, ಯಾರ ಕಾಲು ಹಿಡಿಬೇಕಾಗಿಲ್ಲ. ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಕಲ್ಪನೆ ಮಾಡ್ಕೊಳ್ಳೋಕೆ ತುಂಬ ಖುಷಿ ಆಗ್ತಿದೆ ನಿಧಿ. ಸೂಪರ್. ಈ ಮನೆ ಯಜಮಾನಿ ಡ್ರೈವಿಂಗ್ ಕಲಿತಾ ಇದ್ದಾರೆ. ಗುಡ್. ಇದನ್ನೆಲ್ಲ ಯಾರನ್ನು ಕೇಳಿ ಮಾಡ್ತಾ ಇದ್ದಾರೆ ಮೇಡಮ್? ಆಕ್ಚುಲಿ ಮಾವ, ಅಮ್ಮ ಡ್ರೈವಿಂಗ್ ಕ್ಲಾಸ್ ಸೇರ್ಕೊಳ್ಳೋದಕ್ಕೆ ನೀವೇ ಪ್ರೇರಣೆ. ಅಮ್ಮಂಗೆ ಡ್ರೈವಿಂಗ್ ಬರಲ್ಲ ಅಂತ ನೀವು ತುಂಬ ಫೀಲ್ ಮಾಡ್ಕೋತಾ ಇದ್ರಿ ಅಲ್ವಾ? ನೀವು ಫೀಲ್ ಮಾಡ್ಕೊಂಡಿದ್ದನ್ನ ನನ್ನ ಕೈಲಿ ನೋಡೋಕ್ಕಾಗಿಲ್ಲ ಮಾವ. ನನಗೂ ಹೌದಲ್ವಾ ಅನಿಸ್ತು. ನೀವು ಹೇಳಿದ್ಮೇಲೂ ಕಲ್ತಿಲ್ಲ ಅಂದರೆ ತಪ್ಪಾಗುತ್ತೆ ಅಲ್ವಾ? ಅದಕ್ಕೆ ಅಮ್ಮ ನಾಳೆಯಿಂದ ಡ್ರೈವಿಂಗ್ ಕಲಿತಾರೆ. ನನ್ನ ನಿರ್ಧಾರ ಸರಿ ಇದೆ ಅಲ್ವಾ ಮಾವ? ಮಾಲತಿ, ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, ಏನೀ ಹುಚ್ಚಾಟ? ನನಗೂ ಡ್ರೈವಿಂಗ್ ಕಲಿಬೇಕು ಅಂತ ತುಂಬ ಆಸೆ ಇದೆ ರೀ. ಆಸೆ ಆಸೆ? ನಿನಗೆ 4 ಕತ್ತೆ ವಯಸ್ಸಾಗಿದೆ. ಈ ವಯಸ್ಸಿನಲ್ಲಿ ನೀನು ಗಾಡಿ ಓಡಿಸೋದನ್ನ ಕಲಿಬೇಕಾ? ಮಾವ, ನಿಮ್ಮ ಭಾಷೆಯಲ್ಲೇ ಹೇಳೋದಾದ್ರೆ ಒಂದೇ ಕತ್ತೆ ವಯಸ್ಸಲ್ಲೂ ಅಮ್ಮ ಆಸೆ ಪಟ್ಟಿದ್ರು. ಆಗ ಅವ್ರ ಆಸೆನ ನೀವು ತೀರ್ಸಿದ್ರಾ? ಹೋಗ್ಲಿ, ಇಷ್ಟು ವರ್ಷದಲ್ಲಾದ್ರೂ ಅವ್ರ ಆಸೆ ಏನು ಅಂತ ಒಂದೇ ಒಂದು ಸಲ ಆದ್ರೂ ಕೇಳಿದ್ದೀರಾ? ಈಗ ಅವರು ಡ್ರೈವಿಂಗ್ ಕಲಿತಾರೆ ಅಷ್ಟೇ. ಮಾಲತಿ, ಬಾ ಒಳಗೆ. ಯಾಕೆ ಮಾವ, ನನ್ನ ಹತ್ರ ನೇರವಾಗಿ ಮಾತಾಡೋದಕ್ಕೆ ನಿಮಗೆ ಭಯ ಆಗ್ತಿದ್ಯಾ? ಅವ್ರನ್ನ ರೂಮ್ ಒಳಗೆ ಕರೆದು ಏನು ಮಾಡ್ತೀರಾ ಹೇಳಿ? ಅಪ್ಲಿಕೇಶನ್ನ ಹರಿದು ಡಸ್ಟ್ಬಿನ್ಗೆ ಹಾಕ್ತೀರಾ. ಆಮೇಲೆ ಅವ್ರಿಗೊಂದಷ್ಟು ಬೈದು ಟಾರ್ಚರ್ ಕೊಡ್ತೀರಾ, ಕರೆಕ್ಟ್? ನಿನ್ನ ಕೆಲಸ ಎಷ್ಟಷ್ಟು ನೋಡ್ಕೊ. ಗಂಡ ಹೆಂಡತಿ ಮಧ್ಯೆ ಬರಬೇಡ. ವಾವ್, ಸೂಪರ್ ಮಾವ, ಸೂಪರ್. ಯಾವಾಗ ಅವ್ರಿಗೆ 4 ಗೋಡೆ ಮಧ್ಯ ಟಾರ್ಚರ್ ಕೊಡಬೇಕು ಅನ್ಸುತ್ತೋ ಆವಾಗ ಮಾತ್ರ ಅವ್ರು ನಿಮ್ಮ ಹೆಂಡತಿ ಅಂತ ನೆನಪಾಗುತ್ತೆ ಅಲ್ವಾ? ಇಷ್ಟು ವರ್ಷ ತಮ್ಮ ಆಸೆ, ವಯಸ್ಸು, ಕನಸು ಎಲ್ಲದನ್ನು ಸುಟ್ಟಾಕಿ ಈ ಮನೆಗೋಸ್ಕರ ತಮ್ಮ ಜೀವನೇ ತೆರೆಯುವಾಗ ಅವ್ರು ನಿಮ್ಮ ಹೆಂಡತಿ ಅಂತ ನಿಮ್ಗೆ ನೆನಪೇ ಆಗಲಿಲ್ಲ. ಮದುವೆ ಅನ್ನೋ ನೆಪ ಮಾಡಿ ಹೆಣ್ಣಿನ ಕುತ್ತಿಗೆಗೆ 3 ಗಂಟು ಕಟ್ಟಿ ಅವಳ ಕನಸಿನ ರೆಕ್ಕೆನ ಕತ್ತರಿಸುವಾಗ ಹೆಂಡತಿ ಅನ್ನೋದು ನೆನಪಾಗ್ಲಿಲ್ವಾ? ನಿಮ್ಮ ದೃಷ್ಟಿಲಿ ಹೆಣ್ಣು ಅಂದ್ರೆ ಕಾಲ್ ಕಸ, ಮನೆ ಕೆಲಸ ಮಾಡೋ ಜೀತದಾಳು. ತನಗಿಂತ ಹೆಂಡತಿ ಒಂದ್ ಹೆಜ್ಜೆ ಮುಂದಕ್ಕೆ ಹೋದ್ರೆ ಅದನ್ನ ಸಹಿಸಕ್ಕಾಗ್ದಿರೋ ದರ್ಪ ನಿಮ್ಗೆ. ರೋಗ ಆದ್ರೂ ಗಂಡ ಅಂದ್ರೆ ದೇವ್ರು ಅಂತ ನೋವನ್ನ ನುಂಗ್ಕೊಂಡು ಹೋಗೋ ಇಂಥ ಹೆಂಡತಿನ ಕೀಳಾಗಿ ಕಾಣ್ತಿರಲ್ಲ, ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ವಾ? ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ಜೊತೆಗಿರೋ ಹೆಣ್ಣಿಗೆ ಗೌರವ ಕೊಟ್ಟು ಅವಳ ಕನ್ಸಿಗೆ ಹೆಗಲಾಗಿ ನಿಲ್ಲವನೆ ನಿಜವಾದ ಗಂಡ. ಹೆಂಡ್ತಿನ ತುಳಿದು ಬಾಳವನಲ್ಲ ಗಂಡ. ಗಂಡ ಅಂದ್ರೆ ಕರ್ಣ ಸರ್ ತರ ಹೆಣ್ಣನ್ನ ಗೌರವಿಸಿ ಸ್ಪಂದಿಸೋ ಜೀವ ಆಗ್ಬೇಕು. ಇನ್ಮೇಲಿಂದ ಈ ದರ್ಪ ಎಲ್ಲ ನಡೆಯಲ್ಲ. ಅಮ್ಮ ಡ್ರೈವಿಂಗ್ ಕಲಿತಾರೆ, ಕಾರ್ ಓಡಿಸ್ತಾರೆ. ಬೇಕಿದ್ರೆ ತಡದ್ ನೋಡಿ, ಇದು ನಾನ್ ನಿಮಗ್ ಮಾಡ್ತಿರೋ ಓಪನ್ ಚಾಲೆಂಜ್. ಅಮ್ಮ, ನೀವೇನು ಹೆದರ್ಕೋಬೇಡಿ, ನಾನು ನಿಮ್ಮ ಜೊತೆಗಿದ್ದೀನಿ.
ಅಮ್ಮ ಅಮ್ಮ ನಿಧಿ ಸಾಕು ಪುಟ, ಕೈ ತುಂಬ ನೋವಾಗ್ತಾ ಇದೆ. ಆಗೋಯ್ತಮ್ಮ, ಒಂದು 2 ಮಿನಿಟ್ಸ್. ನಾನಿನ್ನೂ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿಲ್ಲ ಅಮ್ಮ. ಆಗಲೇ ಈ ಗತಿ. ಇನ್ನೇನಾದರೂ ನಿಜವಾಗ್ಲೂ ಹೋದರೆ ಏನು ಗತಿ ಆಗುತ್ತೆ ಹೇಳು? ಬೇಡಪ್ಪ, ನನಗೇನು ಬೇಡ. ನಾನು ಯಾವ ಕ್ಲಾಸ್ಗೂ ಹೋಗಲ್ಲ. ಅಮ್ಮ, ನೀವೆಲ್ಲೂ ಹೋಗ್ಬಾರ್ದು, ಹೆದರ್ಕೊಂಡು ಮೂಲೆಯಲ್ಲೇ ಕೂರ್ಬೇಕು ಅಂತ ಈಗೆಲ್ಲ ಮಾಡ್ತಿದ್ದಾರೆ. ನೀವು ಹೋಗೋದಕ್ಕೆ ಶುರು ಮಾಡಿ. ಎಷ್ಟು ದಿನ ಅಡ್ಡ ಬರ್ತಾರೆ? 1 ದಿನ 2 ದಿನ, ಅಪ್ಪಬ್ಬ ಅಂದ್ರೆ 10 ದಿನ ಬರ್ಬೋದು. ಆಮೇಲೆ ಅವರೇ ಸುಮ್ಮನೆ ಆಗ್ತಾರೆ. ಇಷ್ಟಕ್ಕೂ ಇದು ನಿಮ್ಮೇಲಿರೋ ಕೋಪ ಅಲ್ಲ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೇನಲ್ಲ ಅದಕ್ಕೆ. ಭೂಮಿನೇ ಉಲ್ಟಾ ಆದ್ರೂ ನಿಮಗ್ ಮಾತ್ರ ಡ್ರೈವಿಂಗ್ ಕಲ್ಸ್ದೆ ನಾನಂತೂ ಬಿಡಲ್ಲ. ನನಗೋಸ್ಕರ ಎಂಥ ದೊಡ್ಡ ರಿಸ್ಕ್ ತಗೋತಿದ್ಯಾ ಕಂದ ನೀನು. ಅಮ್ಮ, ರಿಸ್ಕ್ ಯಾವ್ದ್ರಲ್ಲಿಲ್ಲ ಹೇಳಿ? ತರಕಾರಿ ಹಚ್ಚುವಾಗಿಲ್ವಾ ಚಾಕು ಹಿಡ್ಕೊಂಡು ಕೈ ಕುಯ್ಕೊಂಡ್ಬಿಟ್ರೆ ಅಂತ? ಕುಕ್ಕರಲ್ಲಿ ಅನ್ನ ಬೇಯಿಸುವಾಗಿಲ್ವಾ ಸಡನ್ ಆಗಿ ಬಿಸಿಯಾಗಿರೋ ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ರೆ ಅಂತ? ಮೆಟ್ಲು ಇಳಿಯುವಾಗಿಲ್ವಾ ಜಾರ್ ಬಿದ್ದು ಸೊಂಟ ಮುರ್ಕೊಂಡ್ರೆ ಅಂತ? ಹಾಗೆ ನೋಡಿದ್ರೆ ನಮ್ಮ ಸುತ್ತಮುತ್ತ ಹೆಜ್ಜೆಜ್ಜೆಗೂ ರಿಸ್ಕೇ ತುಂಬಿಕೊಂಡಿದೆ. ಅದ್ರ ಬಗ್ಗೆನೇ ನೀವು 3 ಹೊತ್ತು ಯೋಚನೆ ಮಾಡ್ತಾ ಕೂತ್ರೆ ಬದುಕೋದಕ್ಕೆ ಭಯ ಆಗುತ್ತೆ. ಏನೇ ಆದರೂ ಜೀವನನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ನಮ್ಮ ಕರ್ಣಂಗೆ ನಿನ್ನಂಥ ಬುದ್ಧಿವಂತೆ ಧೈರ್ಯವಂತೆ ಹೆಂಡ್ತಿನೇ ಸಿಗಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಕೊನೆಗೂ ಇದೊಂದು ವಿಚಾರದಲ್ಲಿ ದೇವ್ರು ನನ್ನ ಕೈ ಹಿಡಿದ್ಬಿಟ್ಟ. ಇದೊಂದು ವಿಚಾರದಲ್ಲ, ಇನ್ಮೇಲೆ ಬರೋ ಪ್ರತಿ ವಿಚಾರದಲ್ಲೂ ಆ ದೇವರು ನಿಮ್ಮ ಕೈ ಬಿಡಲ್ಲ. ನೀವು ಅನ್ಕೊಂಡಿರೋದನ್ನೆಲ್ಲ ಸಾಧಿಸ್ತಾ ಹೋಗ್ಬೇಕು. ಏನಿದು ದೇವ್ರ ಕೈ ಬಿಡಲ್ಲ ಅನ್ಕೊಂಡಿಬ್ರು ಕೈ ಕೈಕೊಂಡು ಕೂತಿದ್ದೀರಾ? ಯಾಕಮ್ಮ, ಏನಾಯ್ತು? ಅದು ಅಮ್ಮನ ಕೈಗೆ ಸಣ್ಣದಾಗಿ ಪೆಟ್ಟಾಗಿದೆ. ಯಾಕಮ್ಮ, ಏನು ಮಾಡ್ಕೊಂಡ್ರಿ? ಇಡೀ ದಿನ ಕೆಲಸ ಮಾಡ್ತಿರ್ತೀರಾ, ಸ್ವಲ್ಪನೂ ರೆಸ್ಟ್ ತಗೊಳ್ದೆ. ತೋರಿಸಿ ಏನಾಯ್ತು? ಏನಿಲ್ಲ ಕಣೋ, ಚಿಕ್ಕದಾಗಿದೆ. ನಿಧಿ ಟ್ರೀಟ್ ಮಾಡಿದ್ಲಲ್ವಾ, ಸರಿ ಹೋಗುತ್ತೆ. ಆದರೆ ಹೇಗಾಯ್ತು ಅದಾದ್ರೂ ಹೇಳಿ. ಅಮ್ಮ, ಯಾವ ವಿಚಾರನೂ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಮಾವನ್ನ ಕರ್ಣ ಸರು ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ. ಅದೇನಾಯ್ತು ಗೊತ್ತಾ ಸರ್? ಅಮ್ಮನ್ನ ಡ್ರೈವಿಂಗ್ ಸ್ಕೂಲ್ಗೆ ಸೇರಿಸ್ಬೇಕಂತ ಡಿಸೈಡ್ ಮಾಡಿದೆ. ಅದು ಗೊತ್ತಾಗಿ ಅಮ್ಮ ಡ್ರೈವಿಂಗ್ ಕಲಿಬಾರ್ದು ಅಂತ ಅವ್ರ ಕೈನ ಟ್ವಿಸ್ಟ್ ಮಾಡಿದ್ದಾರೆ. ಇವರು ವಿಕೃತಿಗೆ ಏನು ಹೇಳಬೇಕು? ಮನುಷ್ಯನಿಗಿಂತ ಮನಸ್ಥಿತಿ ಯಾಕೆ ಬರುತ್ತೆ?